ROAS ಅಂತ ಅಂದ್ಬಿಟ್ಟು ರಿಟರ್ನ್ ಆನ್ ಆಡ್ ಸ್ಪೆಂಡ್ ಅಂತ. ಇವಾಗ ಬಿಸ್ನೆಸ್ ಲ್ಯಾಂಗ್ವೇಜ್ ಅಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರಲ್ವಾ. ಇವಾಗ ನಮ್ದು ಕಾಮರ್ಸ್ ಅಲ್ಲಿ ಅಥವಾ ಇದು ಮಾರ್ಕೆಟಿಂಗ್ ಅಲ್ಲಿ ಬರೋದು ಅಂತದ್ದು ರಿಟರ್ನ್ ಆನ್ ಆಡ್ ಸ್ಪೆಂಡ್ ಅಂದ್ರೆ, ನಾನು ಇವತ್ತು ಬೆಳಿಗ್ಗೆ 10 ರೂಪಾಯಿ ಹಾಕ್ಬಿಟ್ಟು ನಾನು ಕ್ಯಾಂಪೇನ್ ರನ್ ಮಾಡ್ತಾ ಇದ್ದೀನಿ, ನನಗೆ ROAS 18 ಅಂತ ಹೇಳಿದ್ರೆ ನಂಗೆ 18 ಟೈಮ್ಸ್ ರಿಟರ್ನ್ ಬಂದಿದೆ, 18 ಟೈಮ್ಸ್ ರಿಟರ್ನ್ ಬಂದಿದೆ ಅಂತ. ಸೊ ಮಿನಿಮಮ್ ROAS ಎಷ್ಟಿರಬೇಕು ಅಂತ ಅದೊಂದು ಕ್ವಶನ್ ಬರ್ಬೋದು. ಬ್ರೇಕ್ ಇವನ್ ROAS ಅದು ನಿಮ್ದು ಫಾರ್ಮುಲಾ, ನಿಮ್ದು ಸೇಲ್ಸ್ ಪ್ರಕಾರ ಅದು ಒಂದು ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ 3.5 ಅಂತ ಬರುತ್ತೆ ROAS. ಸೊ ಎನಿಥಿಂಗ್ ಬಿಲೋ 3.5 ನಿಮ್ ಬಂದ್ರೆ 3-4 ದಿವಸ ನೀವು ಆ ಪ್ರಾಡಕ್ಟ್ ನ ಕಿಲ್ ಮಾಡಬೇಕು. ಆ ಪ್ರಾಡಕ್ಟ್ ಅಲ್ಲ, ಆ ಆಡ್ ನ ಕಿಲ್ ಮಾಡಬೇಕು. ನೋ ಯೂಸ್ ಆಫ್ ರನ್ನಿಂಗ್ ವೇಸ್ಟಿಂಗ್ ಮನಿ. ನಿಮಗೆ ROAS 6, 7, 8 ಬಂದ್ರೆ ಅದೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ. ಇನ್ನ ಸ್ವಲ್ಪ ಡೇಟಾ ಅದಕ್ಕೆ ಫೀಡ್ ಆಗ್ತಾ ಇದ್ರೆ ಅದು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ತುಂಬಾ ಸಲ ಏನಾಗುತ್ತೆ ಅಂದ್ರೆ, ನಿಮ್ದು ಮಾರ್ಕೆಟ್ ರಿಸರ್ಚ್, ಪ್ರಾಡಕ್ಟ್ ರಿಸರ್ಚ್ ತುಂಬಾ ಚೆನ್ನಾಗಿ ಮಾಡಿದಿರಾ ಅಂದ್ರೆ ROAS 14, 15, 18, 24 ಅಲ್ಲಿವರೆಗೆ ಬರುತ್ತೆ. ನಮ್ದು ಎಷ್ಟು ರಿಸರ್ಚ್ ಮಾಡ್ತೀವಿ ಅದ್ರ ಮೇಲೆ ರಿಸಲ್ಟ್ ಕೊಡುತ್ತೆ ನಮಗೆ. ಕರೆಕ್ಟ್. ಅದೇ ತರ ಮಾರ್ಕೆಟ್ ಅಲ್ಲಿ ಯಾವ ಡಿಮ್ಯಾಂಡ್ ಇದೆ, ಜಾಸ್ತಿ ಡಿಮ್ಯಾಂಡ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ನಿಮ್ಮ ಆಡ್ಸು ತುಂಬಾ ಡಿಪೆಂಡ್ ಆಗುತ್ತೆ. ನೀವು ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಜನರಿಗೆ. ಸೊ ನಿಮ್ಮದು ಆ ROAS 15, 16 ಅಂದರೆ ನೀವು ಅನ್ಕೊಳ್ಳಿ, ನೀವು 6 ಫಿಗರ್ಸ್ ಇನ್ಕಮ್ ಈ ಮಂತು ಆ ಪ್ರಾಡಕ್ಟಿಂದ ಕನ್ಫರ್ಮ್ ಅಂತ. ಬಾಸ್ ವಾಲಾ, ಬಿ ದ ಬಾಸ್.